ವಿಜಿ ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತು ನಾನು ದಾವಣಗೆರೆ ಜಿಲ್ಲೆ ಚೆನ್ನಗಿರಿ ತಾಲೂಕು ಸಂತೆಬೆನ್ನೂರಿನ ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡದ ಬಗ್ಗೆ ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಸಂತೆಬೆನ್ನೂರು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಗಳಿಂದ ಪೇಷಂಟ್ಗಳು ಸ್ವಲ್ಪ ಆರಾಮಿಲ್ಲ ಅಂತ ಏನಾದ್ರು ಆಸ್ಪತ್ರೆಗೆ ಹೋದ್ರೆ ನೋಡ್ಲಿಕ್ಕೆ ವೈದ್ಯರುಗಳೇ ಸಿಗುವುದಿಲ್ಲ. ಏನೋ ಒಂದು ಇಬ್ರು ಒಳ್ಳೆ ನರ್ಸ್ಗಳಿರೋದ್ರಿಂದ ಸಂತೆಬೆನ್ನೂರು ಸರ್ಕಾರಿ ಆಸ್ಪತ್ರೆ ಚೆನ್ನಾಗಿ ಮುಂದುವರ್ಕೊಂಡು ಹೋಗ್ತಾ ಇತ್ತು. ಬಟ್ ಇವತ್ತಿನ ದಿನಗಳಲ್ಲಿ ಯಾಕೋ ಸರ್ಕಾರಿ ಇಲಾಖೆಯಲ್ಲಿರ್ತಕ್ಕಂಥ ಆಸ್ಪತ್ರೆಗಳು, ಆಫೀಸ್ಗಳು ಬರೀ ಭ್ರಷ್ಟಾಚಾರಕ್ಕೆ ನಿಂತು ಬಿಡುವ ಚೆನ್ನಗಿರಿ ತಾಲೂಕಿನ MLA ಅವರೇ ಏನ್ ಹೇಳ್ತಾ ಇದ್ದೀರಾ? ಮಂಗೇನಹಳ್ಳಿ ಹನುಮಂತಪ್ಪನವರ ಸಾವಿಗೆ ಅವರು ಆಸ್ಪತ್ರೆಗೆ ಹೋದ ತಕ್ಷಣನೇ ಫಸ್ಟ್ ಏಡ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಬಿಟ್ಟಿದ್ರೆ ಬದುಕಂಬಿಡೋರು ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಆದ್ರೆ THO ದಿಮಾಕಿನ ಮಾತುಗಳನ್ನು ಆಡ್ತಾ ಇದ್ದಾನೆ. ಒಬ್ಬ ಆಸ್ಪತ್ರೆಯ ವೈದ್ಯ THO ಇಡೀ ತಾಲೂಕಿಗೆ ಹೆಡ್ ಅಧಿಕಾರಿಯಾದವನು ಸಾರ್ವಜನಿಕರ ಹತ್ರ ಯಾವ ರೀತಿ ನಡ್ಕೋಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ತಿಳಿಸ್ಬೇಕು. DHO ಷಣ್ಮುಖಪ್ಪನವರೇ, ಇಲ್ಲಿ ನಿಮಗೆಲ್ಲ ಸರ್ಕಾರಿ ಸಂಬಳ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಬಿದ್ದು ಬಿಡುತ್ತೆ. ಹಾಗಾಗಿ ಜನರದೇನು ಲೆಕ್ಕ ಅನ್ನೋ ಲೆವೆಲ್ಗೆ ಹೊರಟುಬಿಟ್ಟಿದ್ದೀರಾ. ನೋಡಿ, ಆಸ್ಪತ್ರೆಯಲ್ಲಿ ನಡೆದಿರ್ತಕ್ಕಂಥ ವಿಚಾರವನ್ನ, ಶವವನ್ನ ಮುಂದಿಟ್ಕೊಂಡು ಆಸ್ಪತ್ರೆ ಮುಂದೆ ಹೋರಾಟ ಮಾಡುವಂತ ಪರಿಸ್ಥಿತಿ ಚೆನ್ನಗಿರಿ ತಾಲೂಕಿಗೆ ಬಂದಿದೆ. ಅಲ್ಲಿನ MLA ಅವರಿಗೆ ಏನ್ ಮಾಡ್ತಾರೋ ನಮ್ಗಂತೂ ಗೊತ್ತಿಲ್ಲ. ಕೂಡಲೇ ಅವರನ್ನ ಅಮಾನತು ಮಾಡಬೇಕು MLA ಶಿವಗಂಗಾ ಬಸವರಾಜ್ ಅವರೇ. ಇನ್ನು ಏನಿದೆ ಚೆನ್ನಗಿರಿ ತಾಲೂಕಿನಲ್ಲಿ, ಮೊನ್ನೆ ರೀಸೆಂಟ್ ಆಗಿ ಪೊಲೀಸ್ನವ್ರ ಕಡೆಯಿಂದ ಕರ್ಮಕಾಂಡ ನೋಡಿದ್ರಲ್ಲ, ಪೊಲೀಸ್ ಸ್ಟೇಷನ್ ನಲ್ಲಿ ಚಿಕ್ಕ ಜಾಜೂರು ಯಾವುದು ಚಿಕ್ಕಬೆನ್ನೂರಿನ ಯುವಕನ, ಹೀಗೆ ಈ ಕಡೆ ಪೊಲೀಸ್ನವರು ಅದೇ ಲೆವೆಲ್ಗೆ ಹೋದ್ರೆ ಈ ಕಡೆ ಆಸ್ಪತ್ರೆಗಳು ಅದೇ ಲೆವೆಲ್ಗೆ ಹೋಗ್ತಾ ಇದ್ದಾವೆ. ಅಂದ್ರೆ ಚೆನ್ನಗಿರಿ ತಾಲೂಕಿನಲ್ಲಿರ್ತಕ್ಕಂಥ ಸಿಸ್ಟಮ್ ಸರಿ ಇಲ್ವಾ, ಅಥವಾ ಆ ತಾಲೂಕನ್ನ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ MLA ಸರಿ ಇಲ್ವಾ? ಈಗ ಏನು ನನಗೆ ಕರೆ ಮಾಡಿ ಆ ವಿಡಿಯೋವನ್ನ ಕಳಿಸಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಸಂದೇಶವನ್ನೆಲ್ಲ ತಿಳಿಸಿರ್ತಕ್ಕಂಥ ಚಂದ್ರಕಲಾ ಅವರು, ಅವರ ದೊಡ್ಡಪ್ಪ, ಏನು ಚಂದ್ರಕಲಾ ಅವರ ದೊಡ್ಡಪ್ಪನೇ ಹನುಮಂತಪ್ಪ ಆಸ್ಪತ್ರೆಗೆ ಹೋದ ತಕ್ಷಣವೇ ಅವರಿಗೆ ಎಲ್ಲ ರೀತಿಯ ಟ್ರೀಟ್ಮೆಂಟ್ ಸಿಕ್ಬಿಟ್ಟಿದ್ರೆ ಬದುಕ್ಬಿಟ್ಟಿದ್ರು ಸಾರ್ ಅಂತ ಹೇಳ್ತಾರೆ. ಇಲ್ಲಿ ಡಾಕ್ಟರ್ಗಳೇ ಇಲ್ಲ ಆಸ್ಪತ್ರೆಯಲ್ಲಿ. ಸಾರ್ವಜನಿಕರು ಇದಕ್ಕೆ ಏನು ಉತ್ತರ ಕೊಡ್ತೀರಾ? ಸರ್ಕಾರಿ ಆಸ್ಪತ್ರೆಗಳಿರೋದು ಸಾರ್ವಜನಿಕರ ಸೇವೆಗಾಗಿ. ಇಲ್ಲಿ ಅವರಿಗೆಲ್ಲಾ ಸವಲತ್ತುಗಳು ಕೊಟ್ಟು ಹಾಗೂ ಸರಿಯಾದ ಸಮಯಕ್ಕೆ ಡಾಕ್ಟರ್ಗಳು ಬರಲಿಲ್ಲ, ಏನೋ ತಪ್ಪಾಗ್ಬಿಟ್ಟಿದೆ, ಅದನ್ನ ಸರಿಪಡಿಸೋಣ ಅನ್ನೋ ಮಾತುಗಳು ನಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಒಂದು ಕಡೆಗಾದ್ರೆ, ತಪ್ಪು ಮಾಡೋದಕ್ಕೆ ಸಿದ್ಧವಾಗಿ ನಿಂತ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಒಂದು ಕಡೆ. ಇಲ್ಲಿ ಅಧಿಕಾರಿಗಳ ತಪ್ಪುಗಳನ್ನ ಸರಿ ಮಾಡಬೇಕಾ, ಅಥವಾ ಸತ್ತವನ್ ಸತ್ತ ನೆಕ್ಸ್ಟ್ ಮುಂದೆ ಸಾಯಲಿಂದ ನೋಡ್ಬೇಕಾ? ಯಾಕೆಂದ್ರೆ ಇಲ್ಲಿ ಬರೀ ಕನ್ಫ್ಯೂಷನ್. ಇವತ್ತಿನವರೆಗೂ ಯಾವ್ದಾದ್ರು ಮೀಡಿಯಾದಲ್ಲಿ ಬರ್ತಾ ಇದ್ದಾವ? ಯಾಕೆ ಬರೋದಿಲ್ಲ ಹೇಳಿ? ಬಡವರ ಮನೆದಲ್ವಾ ಇದು? ನಮ್ಮ ದಾವಣಗೆರೆ ಜಿಲ್ಲೆ ಚೆನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನ ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ. ಇದಕ್ಕೆ ನೀವೇನ್ ಹೇಳ್ತೀರಾ? ನೋಡಿ ಅವ್ರು ಏನ್ ಮಾತಾಡಿದ್ದಾರೆ ಅಂತ ಕೇಳಿಸ್ಕೊಂಡ್ ಬನ್ನಿ. ಬರಬೇಕು ಅನ್ನೋದು 9 ಗಂಟೆ ಬರಲೇಬೇಕು. ಅದೇ ಅದರಲ್ಲಿ ಯಾವ್ದೋ ಒಂದು ನಾವ್ಯಾವ್ದೋ ರಿಲ್ಯಾಕ್ಸೇಷನ್ ಕೊಡ್ಲಿಕ್ಕೆ ಬರಲ್ಲ ಸರ್. ಈಗ ಇವರು ಅವ್ರಿಗೆ ಫೋನ್ ಮಾಡಿದಾರೆ, ಅವ್ರು ಬರ್ದಿದ್ರೆ ಇವರು ಡಾಕ್ಟರ್ ತಾನೆ, ಡಾಕ್ಟರ್ಗೆ ತಾನೆ THO ಮಾಡೋದು. ಇವ್ರಾದ್ರೂ ಬರ್ಬೇಕಾ? ಇವ್ರಿಗೆ ಗೌರ್ಮೆಂಟ್ ಗಾಡಿ ಕೊಟ್ಟಿಲ್ಲ ಓಡಾಡಕ್ಕೆ. ಕೊಟ್ಟಿದೆ, ಸಮಸ್ಯೆ ಆದಾಗ ಇನ್ ಟೈಮ್ ಬಂದು ಏನೋ ಒಂದು ಸರ್ ECG ಮಾಡಿದ್ದಾರೆ, ಅದ್ರಾಗೆಲ್ಲ ಕರೆಕ್ಟ್ ಐತೆ ಅಂತ ಹೇಳಿ ಅವರು ರ್ಯಾಂಟ್ಯಾಕ್ ಡೈಕ್ಲೋ ಏನೋ ಗುಳಿಗೆ ಕೊಡ್ತಿದ್ದಾರೆ. ಅವರು ಸಿಸ್ಟರ್ ಇರೋದಕ್ಕೆ 4-5 ಜನ ಸಿಸ್ಟರ್ ಇರೋದಕ್ಕೆ ಈ ಆಸ್ಪತ್ರೆ ನಡೀತೀವಿ. ಪಾಪ ಅವ್ರು ಇಲ್ಲ ಅಂದ್ರೆ ಈ ಆಸ್ಪತ್ರೆ ನಡೆಯಲ್ಲ. ನಿಮಗೆ ಮಾಡಿದೀವಿ, DC ಅವರಿಗೆ ಮಾಡಿದೀವಿ, MLA ಅವರಿಗೆ ಮಾಡಿದೀವಿ,
ಇವ್ರಿಗೆ 11 ಬಾರಿ ಮಾಡಿದ್ದೀನಿ ಸರ್ ಇವ್ರಿಗೆ 11 ನಿಮಿಷ ಇವ್ರದ್ದು ಬಿಜಿ ಐತೆ. ಏನ್ ಸರ್ 11 ನಿಮಿಷದಿಂದ ಫೋನ್ ಮಾಡ್ತಾ ಇದ್ದೀನಿ ಅಂತ ನಿನ್ನಂಗೆ ಬೇರೆಯವ್ರು ಮಾಡಿರ್ತಾರಪ್ಪ ನನಗೆ ಅಂತಾರೆ. ಅಲ್ಲ ಇವ್ರು ಯಾಕೆ ತಾಲೂಕ್ನಾಗ ಕೂರ್ಬೇಕು? ಇವರು ಏನಂತ ಉತ್ತರ ಕೊಡ್ಬೇಕು ಅದೆಲ್ಲ ನೀವು ಅವ್ರಿಗೆ. ಇವರು ಡಾಕ್ಟರ್ ಮೇಲೆ ಹಾಕಿದ್ರೆ ಸಿಸ್ಟರ್ ಮೇಲೆ ಹಾಕಿದ್ರೆ ಬರುತ್ತಾ? ನೋಡ್ರಿ ಸರ್, CC ಕ್ಯಾಮ್ರಾ ತೆಗಿಸಿ ಅವ್ರು ಡಾಕ್ಟರ್ ಎಷ್ಟೊತ್ತಿಗೆ ಬಂದಿದ್ದಾರೆ, ಇವ್ರು ತಾಲೂಕ್ ಅಧಿಕಾರಿಯಾಗಿ ತಾಲೂಕಿಗೆ ಎಷ್ಟು ವಿಸಿಟ್ ಮಾಡಿದಾರೆ, ಏನ್ ಮಾಡಿದಾರೆ ನೋಡ್ರಿ. ಮಾಡ್ತಾರೆ. ಅಲ್ಲ ಈಗ ಮಾಡ್ತದಲ್ಲ, ಈಗ ಹನುಮಂತಪ್ಪನ ಸಾವಿಗೆ ಏನ್ ಹೇಳಿದ್ರು? ಅಲ್ಲ ಈಗ ಅದ್ರ ಬಗ್ಗೆ ನಾನು ಒಬ್ಬ ಮನುಷ್ಯನಾಗಿ ಒಬ್ಬ ಅಧಿಕಾರಿ ನಾನು ಏನು ಇದು ಮಾಡ್ಲಿಕ್ಕಾಗಲ್ಲ. ಸಾವು ಆದಾಗ ಯಾರು ಏನು ಇದು ಮಾಡ್ಲಿಕ್ಕಲ್ಲ. ಇದಾಗಲಿಲ್ಲದಂಗೆ ನೋಡ್ಬೇಕಾಗಿದ್ದೆಲ್ಲ ಕರ್ತವ್ಯ ನಮ್ದು. ತಪ್ಪೇನಾಗಿದೆ ತಪ್ಪನ್ನು ಸರಿಪಡಿಸಿ ನಡ್ಕೊಂಡು ಹೋಗ್ಬೇಕು.